ನಮಸ್ಕಾರ. ಮಹಾಂತೇಶ್ ಗೌಳಿ, ಕಲಬುರಗಿ. ಕಳೆದ 2.5 ತಿಂಗಳಿಂದ ಇವ್ರದ್ದು ಮೆಣಸಿನ ಪ್ಲಾಟ್ ವರ್ಕ್ ನಡೆದಾರೆ. 2.5 ಅಪ್ರಾಕ್ಸಿಮೇಟ್ 3 ತಿಂಗಳ ಸನಿ ಭಾಳ ಇದು ಅನಿಸಿಕೆ ಅಂತ ನಾನು ಹೇಳಂಗಿಲ್ಲ. ಬಟ್ ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ನನ್ನ ಒಂದು ಜರ್ನಿ ಒಳಗೆ, ಅಗ್ರಿಕಲ್ಚರ್ ಜರ್ನಿ ಒಳಗೆ, ಸಾವಯವ ಕೃಷಿ ಒಳಗೆ ಭಾಳಷ್ಟು ಟಫ್ ನನಗೆ ಸಿಕ್ಕಂಥ ಪ್ಲಾಟ್ ಇದು. ಬಟ್ ಟಫ್ ಅಂದ್ರೆ ಅಷ್ಟು ಇಷ್ಟು ಇಲ್ಲ, ಭಾಳಷ್ಟು ಸಮಸ್ಯೆಯೊಂದಿಗೆ ಸಿಕ್ಕಂಥ ಇದು ಪ್ಲಾಟ್. ಬೇಸಿಕಲಿ ನಾನು ಕೂಡ ಭಯಪಟ್ಟಿದ್ದೆ ಈ ಪ್ಲಾಟಿಗೆ. ಯಾಕಂದರೆ ಇದು ಕಂಪ್ಲೀಟಾಗಿ 3 ಎಕರೆ ಪ್ಲಾಟ್ ಅದ. ಇದು ಈ 3 ಎಕರೆ ಪ್ಲಾಟ್ ಕಂಪ್ಲೀಟಾಗಿ ಮೆಣಸಿನ ತೋಟ ಇದ್ದಿದ್ದು. ಇದ್ರದ್ದು ಸಮಸ್ಯೆ ಹೇಳೋದಕ್ಕಿಂತ ಮೊದಲು ಇದು ಬಂದು ನೋಡೋದಂಥ ವ್ಯಕ್ತಿಗಳಿಗೆ ಗೊತ್ತು. ಈ ಒಂದು ಪ್ಲಾಟ್ ಬಗ್ಗೆದಾಗ ಅವರು ಓನರ್ ಸಮೇತ ಅದಾರ. ಸೊ ಏನು ಹೇಳ್ತಾರೆ ನಾನು ಅವ್ರ ಜೊತೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಪರಿಚಯ, ನಿಮ್ಮ ಹೆಸರು ಕೇಳ್ಸಪ್ಲೆ ಹೇಳ್ರಿ. ಗುರುನಾಥ್ ಗುರಪ್ಪ, ಅಡ್ಡ ಹೆಸರು ಖೇಡ್ಗಿ. ಮತ್ತು ಬೇರೆ ಹೀಗನ್ರಿ, ಖೇಡ್ಗಿ. ಏನಿತ್ತು ಇದ್ರ ಸಿಚುವೇಶನ್? ಏನೇನಿತ್ತು? ಯಾವ ಹಂತದಾಗಿತ್ತು? ಅದು ಕರೆಕ್ಟ್ ಆಗಿಬಿಟ್ರಿ ಸರ್. ಅದು ಪೂರಾ ಇದು ಮೊದಲೇ ಎಲ್ಲ ಕಿತ್ತಿಗೆ ಪೊಸಿಷನ್ ಕೊಡಾರಿ ರಸ್ತು ಇಲ್ಲ ಅಂದಿವ್ರಿ. ಎಟ್ಟೇರಿ ಬಂದು ಬೆಟ್ಟಾಗಿ ಎಣ್ಣೆ ಕೊಟ್ರಿ, ಹೊಡೆದೇವ್ರಿ, ಪಡ ಮನಾಳ್ ಕಿತ್ಕೊಂಡು ಹಾರ್ಯಾವ್ರಿ. ಅಲ್ಲ, ನಿಮ್ಮ ಈಗ ಬೀಜ ಯಾವ್ದ್ರಿ ಇದು? ಇದು ಬೀಜ ಸಿಜೆಂಟಾ 5531 ಅದ್ರ ಸಿಜೆಂಟಾ 5531. ಸೊ ಮೊದಲ ಈ ಅಗಿಗೆ ಏನೆಲ್ಲ ಮೇಂಟೆನೆನ್ಸ್ ಮಾಡಿದ್ರಿ ನೀವು? ಈ ಅಗಿರಿ ನಾವು ನರ್ಸರಿದಿಂದ ತಂದಿದ್ದೇವ್ರಿ. ನರ್ಸರಿದಿಂದ ತಂದ್ರೆ ಹಚ್ಚಿದೇವ್ರಿ. ಫಸ್ಟಿಗೆ ಏನು ಮೋಟ್ರ್ ಪೂರಾ ಗೊಳೆ ಆದಂಗೆ ಇದ್ರಿ ಗಿಡ ರೀ. ನೀವು ನಾವು ಅಪ್ಪರಿ ಭೇಟಿ ಆದ್ರಿ. ಭೇಟಿ ಆದ ಬಳಿಕ ನೀವು ಒಂದರ ಎಣ್ಣೆ ಹೊಡ್ಯೋದು ಎಲ್ಲ ಹೇಳಿದ್ರಿ. ನಿಮ್ಮದು ಒಂದರ ಎಣ್ಣೆ ಕೊಟ್ರಿ. ಅದ್ರ ಮೇಲೆ ಒಂದರ ಚಲೋ ಆಗ್ಯಾವ್ರಿ. ನೀವು ಹಂಗೆ ವಿಸಿಟ್ ಮಾಡಿರಿ ಪ್ಲಾಟಿಗೆ ರೀ. ಎಷ್ಟು ಸರ್ತಿ ವಿಸಿಟ್ ಮಾಡೀನಿ ಈಗ ಒಂದು 3 ತಿಂಗಳದಾಗ. ನೀವು ಹಂಗೆ ವಾರಿಗೆ 1 ಸಲ 2 ಸಲ ವಿಸಿಟ್ ಮಾಡಿರಿ. ಸುಮ್ಮ ಅಂದಾಜು ಲೆಕ್ಕ ಅದ ರೀ, ಒಂದು 10-12 ಸಲ ಬಂದಿರ್ಬೇಕ್ರಿ. ನೀವು ಒಂದು 10-12 ಸಲ ಬಂದಿರಿ. ಸೊ ನಾನು ಹೇಳ್ತೀನಿ ಇದ್ರದ್ದು ಕ್ಲಿಯರ್ ಸ್ಟೋರಿ. ಈ ಪ್ಲಾಟ್ ಮಾಡಿದಾಗ ಏನು ಮಾಡ್ಯಾರಿ ಇವ್ರು? ಹಿಂಗಿಡ್ ಬೆಳೆ ಇದು ಆಗಿದೆ. ಹಿಂಗಿಡ್ ಬೆಳೆ ಎಲ್ಲರದು ಆದ್ಮೇಲೆ ಇವ್ರು ಮೆಣಸಿನ ಪ್ಲಾಟ್ ಮಾಡಾದ್ಮೇಲೆ ಏನು ಮಾಡ್ಯಾರ? ಬೆಳೆ ಬರ್ಲಿ ಅಂತ ಹೇಳಿ ಸಿಕ್ಕಂಗೆ ಖಾತಾ ಹೊಡೆದ್ಬಿಟ್ರ. ಸಿಕ್ಕಂಗೆ ಖಾತಾ ಹೊಡೆದ್ಮೇಲೆ ಈ ಪಡ ಪೂರಾ ಕುಂಡ್ರು ಬಿದ್ದಿತ್ತು. ಕುಂಡ್ರು ಬೀಳೋದಂದ್ರೆ ಏನು, ಪೂರಾ 10 ಪಲ್ಲೆ ಆದಂಗೆ ಆಗಿತ್ತು. ನಾ ಇಲ್ಲೇ ಕ್ರಾಸ್ ಮೇಲೆ ಕೂತಿದ್ದ ಕೂಡ ಇವ್ರು 2-3 ಸರ್ತಿ ಕೇಳಿ ಹೋದ್ರು. ನಾನು ಅಷ್ಟು ತಲೆಗೆ ಹಾಕೋಲಿಲ್ಲ. ಮುಂದೊಂದು ಸರ್ತಿ ಅವ್ರ ತಲೆ ಒಳಗೆ ಏನು ಬತ್ತೋ ಗೊತ್ತಿಲ್ಲ. ಸರ್ ನಂದು ಒಂದು ಮೆಣಸಿನ ಪ್ಲಾಟ್ ಅದ್ರಿ, ಒಂದು ಸರ್ತಿ ನೋಡಾಗತ್ರಿ ಬರ್ರಿ ಅಂತೇಳಿ ಕರ್ಕೊಂಡು ಬಂದರು. ಕರ್ಕೊಂಡು ಬಂದಂಥ ಸಂದರ್ಭದೊಳಗೆ ಈ ಪ್ಲಾಟ್ ಪೂರಾ ನಿಲ್ಲಿತ್ತಿದ್ದು, ಪೂರಾ ಹೋಗಿತ್ತಿದ್ದು ಪ್ಲಾಟ್, ಪೂರಾ ಚಪಟ್ ಬಡ್ದಂಗೆ ಆಗಿತ್ತು. ಬಟ್ ಇವತ್ತಿನ ದಿನ ಈ ಪ್ಲಾಟ್ನ ಮಾಡಿದಕ್ಕೆ ನನಗೆ ಹೆಮ್ಮೆ ಅದ. ಯಾಕಂತಂದ್ರೆ ಈ ಪ್ಲಾಟ್ ಆಗ್ತದಿಲ್ಲ ಅಂತ ಹೇಳಿ ನನಗೇನು ಕಾನ್ಫಿಡೆನ್ಸ್ ಇದ್ದಿದ್ದಿಲ್ಲ. ಬಟ್ ಒಂದು ಮಂಡ್ಯ ಧೈರ್ಯ, ಆ ಪ್ರಾಡಕ್ಟ್ಗಳ ಮೇಲೆ ಇರುವಂಥ ಒಂದು ಭರವಸೆ ನನಗೆ ಇವತ್ತಿನ ಈ ಮಟ್ಟನ ತನಕ ತೊಗೊಂಡು ಬಂತು. ಆ್ಯಂಡ್ ನಾನು ಸಾಕಷ್ಟು ಮೆಣಸಿನ್ಕಾಯಿ ಪ್ಲಾಟ್ ಮಾಡಿಸಿದ್ದೀನಿ, ಅದ್ರದ್ದು ಒಂದಿಷ್ಟು ನಾಲೆಜ್ ಇತ್ತು. ಇವೆಲ್ಲ ಎಕ್ಸ್ಪೀರಿಯೆನ್ಸನ್ನು ತೊಗೊಂಡು ಈ ಒಂದು ಪ್ಲಾಟ್ ಮೇಲೆ ನಾನು ಫೀಡ್ ಮಾಡಿ ನೋಡಿದ್ದೀವಿ. ಸೊ 100% ರಿಸಲ್ಟ್ ಓರಿಯೆಂಟೆಡ್ ಆಯಿತು. ಆ್ಯಂಡ್ ಕಂಪ್ಲೀಟಾಗಿ ಇದಕ್ಕೆ ನಾವು ಜಾಸ್ತಿ ಕೆಂಪು ಕಾಯಿನೂ ಅದ. ಕೆಂಪು ಕಾಯಿದ್ರ ಜೊತೆಗೆ ನಾವು ಆಲ್ಮೋಸ್ಟ್ ಅಲ್ಲಿ ಮೊದಲು ಹಸಿಕಾಯಿ ಬಿಡಿಸಾಕತ್ತೀವಿ. ಯಾಕಂದ್ರೆ ಪಡಾವು ಭಾಳಷ್ಟು ವಜ್ಜಾಗಿ ನಿಂತದ. ಸೊ ಅಪ್ರಾಕ್ಸಿಮೇಟ್ ಈಗ 12ರಿಂದ 13 ಕ್ವಿಂಟಲ್, ಅಪ್ರಾಕ್ಸಿಮೇಟ್ ಒಂದು 5 ಕ್ವಿಂಟಲ್ ಒಂದು 20 ಕ್ವಿಂಟಲ್ ಆಲ್ರೆಡಿ ಹಸಿ ಮೆಣಸಿನ್ಕಾಯಿ ಹೋಗ್ಲಾಗತ್ತದ. ಆದರೂ ಕೂಡ ಇನ್ನೂ ಮೆಣಸಿನ್ಕಾಯ್ದೊಳಗೆ ಇದು ಪಡದೊಳಗೆ ಇನ್ನೂ ಕಾಯಿ ಭಾಳಷ್ಟು ತುಂಬಿದ್ದದ. ಕಂಟಿನ್ಯೂ ಹರಿಯದೇ ಹರಿಲಿಗತ್ತಾರೆ ಕಾಯಿಗಳು. ಬಟ್ ಇನ್ನೂ ಒಂದು, ಸೊ ನಾವು ಮಾಡಬೇಕಾದಂಥ ಪ್ರಿಕಾಷನ್ಸ್. ಸೊ ಈ ಮೆಣಸಿನ ಪ್ಲಾಟಿಗೆ ಬಂದಾಗ ಆಲ್ಮೋಸ್ಟ್ ಅಲ್ಲಿ ಎಲ್ಲ ರೈತರು ದುಡುಕುವಂಥದ್ದು ಮೊದಲನೇ ತಪ್ಪು, ರಾಸಾಯನಿಕ ಗೊಬ್ಬರಗಳು ಸಡನ್ನಾಗಿ ಹಾಕಿಬಿಡ್ತೀರಿ. ನರ್ಸರಿದಂತಂದು ಗೊಬ್ಬರಗಳು ಕಡ್ದಾಗ ಬೆಳೆಗೆ ಒತ್ತಡಕ್ಕೆ ಸಿಕ್ಕಾಕೊಂಡು ಬೆಳೆಗಳು ಕುಂಡಿರ್ತಾವ. ಸೊ ಅಪ್ರಾಕ್ಸಿಮೇಟ್ ಇದು ಕ್ಯಾಲ್ಕುಲೇಷನ್ ಮಾಡಿದ್ರೆ ಈ ಪಡ 4.5ರಿಂದ 5 ಲಕ್ಷ ರೂಪಾಯಿ ಟರ್ನೋವರಿಂಗ್ ಪ್ಲಾಟ್ ಅದ. ಈಗ ಸದ್ಯಕ್ಕೆ ಏನೂ ಇಲ್ಲ ಅಂದ್ರೆ 4.5ರಿಂದ 5 ಲಕ್ಷ ರೂಪಾಯಿ ಪ್ಲಾಟ್ ಅದ ಇದು. ಯಾಕಂದ್ರೆ ಇನ್ನೂ ಹೆಚ್ಚಿಗೆ ಇರ್ತದೆ ರೇಟ್. ಯಾಕಪ್ಪ, ನಾವು ಇನ್ನೂ ಹಸಿಕಾಯಿ ಅದು ಒಣಕಾಯಿ ಹರಿದಿಲ್ಲ. ನಾವು ಕೆಂಪು ಮೆಣಸಿನ್ಕಾಯಿ ನಾವು ಇನ್ನೂ ಹರಿದಿಲ್ಲ, ಬರೀ ಇನ್ನೂ ಹಸಿಕಾಯಿ ಹರಿಯೋದ್ರದಾಗೆ ಇದ್ದೀವಿ. ಈ ಸದ್ಯಕ್ಕೆ 20 ಕ್ವಿಂಟಲ್ ಮಾಲ್ ಬಂದದ. ಇನ್ನೂ ಹೆಚ್ಚಿನ ಮಟ್ಟದಾಗ ಬರ್ಲಾಗತ್ತದ. ಇವ್ರಿಗೆ 3 ತಿಂಗಳ ಟೈಮ್ ಅದ. ಇನ್ನೂ 3 ತಿಂಗಳದಾಗ ಈ ಪ್ಲಾಟ್ ಇನ್ನೂ ಮಿರಾಕ್ಯುಲರ್ ಕ್ರಿಯೇಟ್ ಮಾಡ್ಬೋದು. ಸೊ ಈಗ ನೀವು ಮಾಡುವಂಥ ಪ್ಲಾಟಿಗೆ ಕರೆಕ್ಟಾಗಿ ನಡೆದದ ವರ್ಕ್. ಕಾಯಿಗೆ ಎಲ್ಲಿ ಹರಿಸ್ಕೊಳ್ಳೋದು ಬಂದಾಗ್ಯದಲ್ರಿ? ಆದ್ರೆ ಕಾಯಿ ಹರ್ಕೊಳ್ಳೋದು ಬಂದಾಗ್ಯದೇನು? ನಡೆದ್ರೆ ಕಾಯಿ ಹರಿಯೋದು ನಡೆದ್ರಿ. ಕಂಟಿನ್ಯೂ ಹರ್ಲಿಗತ್ತದ. 4 ದಿನ ಹರಿದ್ರು ಕಾಯಿ ಸರಿಯಲ್ರಿ. ಇನ್ನೂ 4 ದಿನ ಕಂಟಿನ್ಯೂ. 4 ದಿನ ಹರಿದ್ರು ಕಾಯಿ ಎಲ್ಲಿನೂ ಸರಿಯಲ್ರಿ ನಾರಿ. ಈಗ ಮಣ್ಣು ಹರಿದಿದ್ದು ಮತ್ತೆ ಹೊಳ್ಳಿ ಅದು ಈಗ ಕಾಯಿಗಳ್ನು ಹರ್ಲಿಗತ್ತಾರ. ಬರ್ರಿ ಹಾಗೆ ನೋಡ್ಕೊತ. ಸೊ ಇಲ್ಲಿ ನಾನು ಈಗ ಮಾಡಿದ್ರದಾಗ ಮತ್ತೆ ರೋಗ ಕೀಡಿ ಈಗ ಏನು ವಿದ್ಯಾರ್ಥಿ ಟ್ರಿಪ್ಸ್
ಟ್ರಿಪ್ಸ್ ಬೀಳ್ತಾರೆ ಟ್ರಿಪ್ಸಿ ಹಂಗೆ ಹೊಡಿಬೇಕಾರೆ 4 ದಿನಕ್ಕೊಮ್ಮೆ ಹೊಡಿತೀವ್ರಿ ಅದಕ್ಕೆ ರೀ 4 ದಿನಕ್ಕೊಮ್ಮೆ ಟ್ರಿಪ್ಸ್ ಹೊಡ್ಲಿಲ್ಲ ಮತ್ತೆ ಒಂದು ಸ್ವಲ್ಪ ಮುಟ್ರು ಅದಂಗೆ ಆಗ್ತೀರಿ ಎಲ್ಲಿ ರೀ 4 ದಿನಕ್ಕೊಮ್ಮೆ ಹೊಡಿಬೇಕ್ರಿ ಇದಕ್ಕೆ ಕಂಪ್ಲೀಟೈಸೇಷನ್ ಪ್ಲಾಟ್ದು ರಿಸಲ್ಟ್ ಇಲ್ಲದ ಸೊ ಬಂದಂಥ ಇಳುವರಿ ಸೊ ಕಾಯಿ ಆಗಿರ್ಬೋದು ಶೈನಿಂಗ್ ಮೇಲೆ ಕಂಪ್ಲೀಟಾಗಿ ಶೈನಿಂಗ್ ಬರಾಗತ್ತದ ಪ್ರೊಸೆಸ್ ವರ್ಕ್ ನಡ್ದದ ಆ್ಯಂಡ್ ಇನ್ನೂ ಸಾಕಷ್ಟು ಬದಲಾವಣೆ ಆಗ್ಬೇಕಿಲ್ಲ ಇನ್ನು ಸೊ ಒಂದು ಹಸಿಕಾಯಿ ಕಟ್ಟೋದಾಗಿರ್ಬೋದು ಆ್ಯಂಡ್ ಒಣಕಾಯಿಗೂ ನಾವು ಪ್ರೋಗ್ರೆಸ್ ಕೊಡೋದಿಲ್ಲ ಇನ್ನೂ ಕಂಪ್ಲೀಟಾಗಿ ಇದು ವರ್ಕ್ ಮಾಡೋದ್ರಲ್ಲಿಂದ ಸೊ ಇನ್ನೊಂದು ಕಾಯಿಗಳು ಯಾವುದೇ ಕಾಯಿ ತೊಗೋರಿ ಶೈನಿಂಗ್ ಬರ್ತಾವೆ ಕಾಯಿಗಳು ಕೊಗ್ಗು ಬರಂಗಿಲ್ಲ ಯಾವುದೇ ಕಾಯಿ ತೊಗೊಂಡ್ರು ಕಾಯಿಗಳು ಕೊಗ್ಗು ಬರಲ್ಲ ಫುಲ್ಲು ಶೈನಿಂಗ್ ಬರ್ತದೆ ಕಾಯಿ ಸೊ ಇದು ಮಾಡೋದ್ರಿಂದ ಬೆನಿಫಿಟ್ಸ್ ನಮ್ಮ ರೈತರಿಗೆ ಭಾಳ ಉಳಿತಾಯ ಅದ ಈಗ ನಾವು ಅವತ್ತಿನ ದಿನ ನಾವು ಇದೇ ಪ್ಲಾಟ್ ನಾವು ಡಿಲ್ಲ ಬಿಟ್ಟಿದ್ದೀವಪ್ಪ ಅಂದ್ರೆ ಇವತ್ತು ಇಷ್ಟು ಕಾಯಿ ಹಿಡಿತಿದ್ದಿಲ್ಲ ನೀವು ಸೊ ಒಂದು ಸಾವಯವ ಕೃಷಿ ಭಾಳಷ್ಟು ರೈತರಿಗೆ ಹೆಲ್ಪ್ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನಿಮ್ಮ ಅನುಭವದ ಪ್ರಕಾರ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈಗ ಇಲ್ರಿ ನಿಮ್ದು ಮೋದಿಕೇರ್ದು ಸಾವಯವ ಕೃಷಿ ಭೂಮಿ ಆರೋಗ್ಯನ ಚಂದ ಇದು ಮಾಡ್ತದೆ ರೀ ಈಗ ರಾಸಾಯನಿಕ ಹೆಚ್ಚಿಗೆ ಬಳಸೋದ್ರಿಂದ ಭೂಮಿ ಎಲ್ಲ ಇದು ಆಗ್ತಾವ ರೀ ಹಾಳು ಆಗ್ತಾವ ರೀ ಇದು 12 ತಿಂಗಳು ಸಾವಯವ ಬಳಸೋದ್ರಿಂದ 12 ತಿಂಗಳು ಕೆಲಸ ಮಾಡ್ತದೆ ರೀ ಇದು ಸ್ವತಂತ್ರವಾಗಿ ಹಾಂ ರೀ ಇದು ಕೆಮಿಕಲ್ ಬಳಸೋದ್ರಿಂದ ಅದು ಎಷ್ಟು ಅಟ್ಟೆ ಅದು ಎಷ್ಟು ಅಟ್ಟೆ ಮಾಡೋದ್ರಿ ಇದು ಗುಡ್ ಹಾಂ ಥ್ಯಾಂಕ್ ಯು ಸೋ ಮಚ್